ಧ್ವನಿ ಬಂದ ಕಡೆ ನಾನು ಸ್ತಂಭೀಭೂತನಾಗಿ ತಿರುಗಿ ನೋಡಿದೆ. ಆಶ್ಚರ್ಯ, ಮಹದಾಶ್ಚರ್ಯ. ಯಾವ ಮೀರಾ ಸತ್ತು ಹೋದಳು ಅಂದ್ಕೊಂಡಿದ್ನೋ ಆಕೆ ಇಂದು ಮೈ ತುಂಬ ರೇಷ್ಮೆ ಸೀರೆ, ಕೈ ತುಂಬ ಬಳೆ, ಹಣೆಯ ತುಂಬ ಕುಂಕುಮ ಧರಿಸಿ ಬಂದಿದ್ದಳು. ಯಾವಾಗಲೂ ಟೀ ಶರ್ಟು ಜೀನ್ಸ್ ಪ್ಯಾಂಟಿನಲ್ಲಿರ್ತಿದ್ದ ಮೀರಾ ಇವಳೇನಾ ಅಂತ ಅಚ್ಚರಿಯ ಜೊತೆ ಶಾಕ್ ಆಯ್ತು. ಮೀರಾ, ನೀವಿನ್ನೂ ಬದುಕಿದ್ದೀರಾ? ನಾನು ನನ್ನ ಕಣ್ಣನ್ನೇ ನಂಬಲಿಲ್ಲ. ನಿಮಗೆ ನನ್ನ ಮೇಲಿರುವ ಅನುಕಂಪ, ಕಾಳಜಿ, ವಿಶ್ವಾಸಕ್ಕೆ ನಾನು ಚಿರಋಣಿ. ಮಧು, ನಾನು ಕೆಲಸಕ್ಕೆ ಬರ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ನಮ್ಮ ಯಜಮಾನರಿಗೆ ಅಮೆರಿಕದಲ್ಲಿ ಕೆಲಸ ಸಿಕ್ಕಿದೆ. ನಾನು ನಂಬಲಾಗದೆ ಈ ವಿಚಿತ್ರವನ್ನು ನೋಡುತ್ತಾ ನಿಂತುಬಿಟ್ಟೆ. ಮಧು, ನನ್ನ ಬದುಕಿನಲ್ಲಿ ಎಲ್ಲವೂ ಈಗ ಸರಿಯಾಯಿತು. ಅವತ್ತೇನಾಯಿತು ಅಂದ್ರೆ, ಚಾಕುವನ್ನು ಹಿಡಿದು ಸಮೀಪಿಸಿದ ಮೋಹನ, ಮೀರಾ, ನಿನಗೆ ನನ್ನನ್ನು ಕಂಡ್ರೆ ಅಸಹ್ಯ ಅಲ್ವಾ, ದ್ವೇಷ ಅಲ್ವಾ? ಅಯ್ಯೋ, ಎಂತ ಪಾಪಿ ನಾನು. ನೋಡು ಮೀರಾ, ನಾನು ಬೆಳೆದಿದ್ದೆ ಹೀಗೆ. ನಾನು ಪ್ರಿಯಾಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ. ಆಕೆಗೆ ಬೇರೆ ಮದುವೆ ಆದಾಗಲಂತೂ ನಾನು ಅರ್ಧ ಹುಚ್ಚ ಆದೆ. ಈ ಹುಡುಗಿಯರೇ ಹೀಗೆ ಅಂತ ಸ್ತ್ರೀ ಕುಲದ ಬಗ್ಗೆನೇ ನನಗೆ ದ್ವೇಷ ಬೆಳೀತು. ಕುಡಿದ ಅಮಲಿನಲ್ಲಿ ನಿನ್ನನ್ನು ಎಷ್ಟು ಹಿಂಸೆ ಮಾಡಿದಿನೋ. ಆತ ಪಶ್ಚಾತ್ತಾಪದಿಂದ ವಿಸ್ಕಿ ಬಾಟಲನ್ನು ಒಡೆದು ಕೈಯಲ್ಲಿ ಅವುಕಿದ. ಅವನ ಕೈಯಿಂದ ರಕ್ತ ಬುಳಕ್ಕನೆ ಬಂತು. ನೋಡು ಮೀರಾ, ನೋಡು, ನನ್ನ ಪಾಪಕರ್ಮ ಎಲ್ಲ ಹೀಗೆ ತೊಳೆದು ಹೋಗಲಿ. ನಿನಗೆ ಕೊಟ್ಟ ಹಿಂಸೆಗೆ ಇದೇ ಪ್ರಾಯಶ್ಚಿತ. ಏನಾಯ್ತು ನಿಮ್ಗೆ? ಯಾಕೆ ಹೀಗೆ ಮಾಡ್ತಿದ್ದೀರಾ? ನಾನು ಧೈರ್ಯ ಮಾಡಿ ಹಿಡಿದುಕೊಂಡೆ ಅವರನ್ನು. ಮೀರಾ, ನಾನು ಜೀವನದಲ್ಲಿ ತುಂಬಾ ನೊಂದಿದ್ದೀನಿ ಕಣೆ. ನನಗೆ ಮತ್ತೆ ಮತ್ತೆ ನೋವುಗಳನ್ನ ತಡೆದುಕೊಳ್ಳೋ ಶಕ್ತಿ ಇಲ್ಲ. ನಾನು ಏನನ್ನ ಬೇಕಾದರೂ ಸಹಿಸಿಕೊಳ್ತೀನಿ. ಆದ್ರೆ ನಿನ್ನನ್ನ ಮತ್ತೊಬ್ಬನ ಜೊತೆ ಕನಸಿನಲ್ಲೂ ಕೂಡ ಕಲ್ಪನೆ ಮಾಡಲಾರೆ. ನೀನು ನನಗೆ ಏನಾದರೂ ಶಿಕ್ಷೆ ಕೊಡು. ಆದ್ರೆ ನೀನು ನನ್ನನ್ನ ಬಿಟ್ಟು ಬೇರೆಯವರ ಜೊತೆ ಹೋಗೋದನ್ನ ಮಾತ್ರ ನಾನೆಂದಿಗೂ ಸಹಿಸಲಾರೆ, ಭರಿಸಲಾರೆ. ಹಾಗೂ ಹೋಗಬೇಕು ಅನ್ಸಿದ್ರೆ ಹೀಗೋ ಈ ಚೂರಿಯಿಂದಲೇ ನನ್ನನ್ನು ಕೊಂದು ಬಿಟ್ಟು ನೀನು ಹೊರಟು ಹೋಗು. ಆತ ಚಾಕುವನ್ನ ನನ್ನ ಕೈಗೆ ತುರುಕಿದ್ರು. ನನಗೆ ಈಗ ಎಲ್ಲ ಅರ್ಥವಾಯಿತು. ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ. ನನ್ನ ಆತ್ಮವಿಶ್ವಾಸದ ನೋಟ ಅವರಿಗೆ ಜ್ಞಾನೋದಯ ತರಿಸಿತು. ಮೀರಾ ಎಂದು ನನ್ನನ್ನು ಮಕ್ಕಳಂತೆ ಅಪ್ಪಿಕೊಂಡು ಅಳಲಾರಂಭಿಸಿದ್ರು. ಅಷ್ಟರಲ್ಲಿ ನಾನು ಅವರ ಕೈಗಳಿಗೆ ಆಗಿದ್ದ ಗಾಯದಿಂದ ಸೋರ್ತಾ ಇದ್ದ ರಕ್ತವನ್ನೆಲ್ಲ ಒರೆಸಿದೆ. ಸುಮಾರು ರಕ್ತ ಹರಡಿತ್ತು. ಮೀರಾ, ಇನ್ಮೇಲೆ ನಾನು ಕುಡಿಯಲ್ಲ. ನಿನ್ನನ್ನ ಎಂದಿಗೂ ಹಿಂಸಿಸಲ್ಲ. ನಾನು ಖಂಡಿತ ಬದಲಾಗ್ತೀನಿ ಮೀರಾ. ಆದ್ರೆ ನನ್ನನ್ನ ಎಂದಿಗೂ ತಿರಸ್ಕರಿಸಬೇಡ ಕಣೆ. ನನ್ನನ್ನ ದೂರ ಮಾಡಬೇಡ ಮೀರಾ. ನಿನ್ನ ಬೆಲೆ ಏನು ಅಂತ ಇಂದು ನನಗೆ ಅರ್ಥವಾಗ್ತಿದೆ. ಅಂದಿನಿಂದ ಅವರು ಪೂರ್ತಿ ಬದಲಾದ್ರು. ಅವರಲ್ಲಿ ಮೃಗತ್ವ ಮಾಯವಾಗಿ ಅವರಲ್ಲಿನ ಶಾಂತ ಮೂರ್ತಿ ಗೋಚರಿಸತೊಡಗಿದೆ. ಯಾವುದಕ್ಕೂ ಮಣಿಯದ ಅವರು ನಾನೆಲ್ಲಿ ದೂರ ಆಗ್ಬಿಡ್ತೀನೋ ಎಂಬ ಆತಂಕಕ್ಕೆ ಬದಲಾದರು. ಅವರಿಗೋಸ್ಕರ ನಾನು ಅವರಿಷ್ಟದಂತೆ ಇದ್ದೇನೆ. ಭಾರತೀಯ ಸಂಸ್ಕೃತಿಯ ನಾರಿಯಾಗಿ ನನಗೆ ಇಷ್ಟೆಲ್ಲ ಕೇಳಿ ಅಚ್ಚರಿಯಾಯಿತು. ಓಕೆ ಮೀರಾ, ನಿಮ್ಮ ಸಂಸಾರ ಹಾಲು ಜೇನಿನಂತೆ ಚೆನ್ನಾಗಿರಲಿ. ನೀವು ಸಂತೋಷದಿಂದಿದ್ರೆ ನನಗೆ ಅದೇ ಆನಂದ. ಬೆಸ್ಟ್ ಆಫ್ ಲಕ್. ಆಕೆಯನ್ನು ಅಗಲಿ ಇರುವ
ನೋವಿನ ಬಾಧೆ ಅನುಭವಿಸುವ ಸರದಿ ನನ್ನದಾಗಿತ್ತು. ಅಷ್ಟರಲ್ಲಿ ಕವಿತಾ ನನ್ನ ಕೈ ಹಿಡಿದು ನಗುತ್ತಾ ಶಾಪಿಂಗ್ ಕಡೆ ಕರೆದೊಯ್ಯುತ್ತಿದ್ದಳು ಪ್ರೀತಿಯಿಂದ. ಸ್ನೇಹಿತರೆ, ತುಂಬಾ ಸಂತೋಷ ಆಗ್ತಿದೆ. ಮೌನ ಮಾತಾಡೋದಕ್ಕೆ ಶುರು ಮಾಡಿದಾಗಿನಿಂದ ಇಲ್ಲಿವರೆಗೂ ಅದೆಷ್ಟು ಕಣ್ಣೀರಿನ ಪತ್ರಗಳು ಬಂದಿದೆಯೋ, ಅದೆಷ್ಟು ಸಂಕಟಗಳನ್ನು ನೋಡಿದೆವು, ಅದೆಷ್ಟು ನೊಂದ ಮನಸ್ಸುಗಳಿಗೆ ಸಾಂತ್ವನ ನೀಡಿದೆವೋ ಲೆಕ್ಕ ಇದೆ. ಆದರೆ ಇಂದಿನ ಕಥೆಯಲ್ಲಿ ಆ ಜವಾಬ್ದಾರಿಯನ್ನ ಕಥೆಯ ಪಾತ್ರಗಳೇ ಮಾಡಿಕೊಂಡಿವೆ. ಇನ್ನೇನು ದುರಂತದ ಅಂತ್ಯ ಪಡ್ಕೊಂಡು ಬಿಡ್ತು ಅನ್ನುವಾಗಲೇ ಕಥೆ ಸುಖಾಂತ್ಯವನ್ನು ಪಡ್ಕೊಂಡಿದೆ. ಇಲ್ಲಿ ಒಂದು ವಿಷಯವನ್ನ ಗಮನಿಸಲೇಬೇಕು. ತಪ್ಪು ಮಾನವ ಸಹಜ ಗುಣ. ಅದನ್ನು ತಿದ್ದುಕೊಂಡು ಮುನ್ನಡೆಯೋದೇ ಜೀವನ. ಆಗಲಿ, ಮತ್ತೆ ಇನ್ನೊಂದು ಮೌನದ ಮಾತಿನೊಂದಿಗೆ ಸಿಗೋಣ. ಕಾಯ್ತಾ